ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತಪ್ಪಾಯ್ತು ಸಾಹೇಬ್ರೆ. ಇದೇನೋ ಇಂಗ್ಲಿಷಲ್ಲಿ ಬರ್ದಿದ್ದಾನೆ, ಸಾಹೇಬ್ರಿಗೆ ಅರ್ಥ ಆಗುತ್ತಲ್ಲ. ಸಾಹೇಬ್ರು ಮಲ್ಕೊಳಕ್ ಬಂದಾಗ ನೋಡ್ಲಿ. ಅಲ್ಲ, ಸಾಹೇಬ್ರಿವತ್ತು ಬೇಗನೆ ಮನೆಗೆ ಬಂದ್ರು. ಆದ್ರೆ ಅತ್ತೆ ಹತ್ರ ಅದೆಲ್ಲೋ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ರಂತೆ. ಇನ್ನೂ ಬಂದಿಲ್ವಲ್ಲ, ಏನ್ ಮಾಡೋದೀಗ? ಬಂದ್ರು ಅನ್ಸುತ್ತೆ. ಸಾಹೇಬ್ರೆ, ಊಟಕ್ಕೆ ಬಡಿಸ್ತೀನಿ ಬನ್ನಿ. ಸಾಹೇಬ್ರೆ, ಊಟ ಆಯ್ತಲ್ಲ, ಬನ್ನಿ ಟಿವಿ ನೋಡಿ. ಕ್ಷಮಿಸಿ. ಸರಿ ಕಣ್ರಿ, ಕ್ಷಮಿಸ್ತೀನಿ. ಸಾಹೇಬ್ರು ನಗ್ತಾ ಇದ್ದಾರೆ. ಏನು? ಏನ್ರಿ ನೀವು? ಅದು ಹಾಗಲ್ಲ, ಹೀಗೆ. ಆ ಜಾನು ವಿಷಯವಾಗಿ ನಾನು ಹೆಸರು ಕೆಡಿಸ್ಕೋಬೇಕಾಯ್ತು. ಅವಳನ್ನ ಎತ್ತಿ ಹಿಡಿಯೋದಕ್ಕೆ ಹೋಗಿ ಮಾವನ್ ದೃಷ್ಟಿಲಿ ನಾನ್ ಬಿದ್ದೆ. ಮಾವ ನನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಯೋಚಿಸ್ಲೂ ಇಲ್ಲ ನಾನು. ಆ ಹೂ ಮಾರೋಳು ಎದುರಿಗೆ ನನ್ನನ್ನ ಬಿಟ್ಕೊಟ್ರು. ಸಾಧನಾ ಸಾಧನಾ ಸಾಧನ ಹತ್ರ ವಿಲ್ ವಿಚಾರ ಮಾತಾಡಬೇಕು. ಹೌದೌದು, ವಿಲ್ ವಿಚಾರನ ಸಾಧನ ಹತ್ರ ಮಾತಾಡಬೇಕು. ಯಾವ ವಿಚಾರ? ವಿಲ್ ವಿಚಾರನ ಸಾಧನ ಹತ್ರನೇ ಮಾತಾಡಬೇಕು. ಸಾಧನಾ ಅಯ್ಯೋಯ್ಯೋ, ಇದೇನಮ್ಮ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟೆ. ಏನ್ ಸಮಾಚಾರ? ಮಾವ ನನ್ನ ಜಾನ್ವಿ ವಿಚಾರವಾಗಿ ಬೈಯೋದಕ್ಕೆ ಕರೆದಿದ್ದಾರೆ ಅಂತ ನನಗೆ 100% ಗೊತ್ತು. ಈಗಲೇ ಸ್ವಲ್ಪ ಡ್ರಾಮಾ ಮಾಡಿ ಏನಾದರೂ ಮಾಡಿ ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಇವ್ರ ಮನಸ್ಸಲ್ಲಿ ಈ ವಿಷಯಗಳು ಹೀಗೆ ಉಳ್ಕೊಂಡ್ಬಿಡುತ್ತೆ. ಐ ಆಮ್ ರಿಯಲಿ ಸಾರಿ ಮಾವ. ಜಾನ್ವಿ ಖುಷಿಗೋಸ್ಕರ ನಾನು ಹಾಗೆ ಮಾಡಿದೆ. ಬಟ್ ಅವಳು ಹೀಗೆ ಮಿಸ್ಯೂಸ್ ಮಾಡ್ಕೋತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇನ್ನು ಮುಂದೆ ಹಾಗಾಗ್ತಿರೋಗಿ ನಾನು ನೋಡ್ಕೋತೀನಿ ಮಾವ. ಸಾಧನಾ, ಕೊಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗಿತ್ತು. ಹೋಗ್ಲಿ, ಕೊಟ್ಟಾದ್ಮೇಲೂ ಸಹಿತ ಕೆಲವೊಂದು ಷರತ್ತುಗಳನ್ನ ಹಾಕಬೇಕಾಗಿತ್ತು. ಆಗ ನೀನು ನಿಜವಾದ ಬುದ್ಧಿವತ್ತೆ ಅಂತ ನಾನು ಒಪ್ಕೊಳ್ತಾ ಇದ್ದೆ. ಅಯ್ಯೋ, ನಾನು ಕಂಡೀಷನ್ಸ್ ಹಾಕಬೇಕು ಅಂತಾನೆ ಇದ್ದೆ. ಅಷ್ಟರಲ್ಲಿ ಆ ಹೂ ಮಾರೋಳು ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಇದೆಲ್ಲ ಆಗಿದ್ದು ಅವಳಿಂದಾನೇ ಮಾವ. ಏಕೆ?
ಅವಳೇನು ಮಾಡಿದ್ಲು? ನಾನು ಜಾನು ಕಂಡೀಷನ್ಸ್ ಹಾಕೋಷ್ಟ್ರಲ್ಲಿ ಈ ಹೂ ಮಾರೋಳು ಅಡ್ಡ ಬಂದು ಏನೇನೋ ಮಾತಾಡ್ಬಿಟ್ಲು ಮಾವ. ನನಗೂ ಕಂಡೀಷನ್ಸ್ ಹಾಕೋದೇ ಮರ್ತೋಯ್ತು, ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ಆದ್ರೆ ಇನ್ ಮುಂದೆ ಜಾನು ಹೀಗೆ ನಡ್ಕೊಳ್ದಿರೋ ಹಾಗೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಮಾವ. ನೋಡಮ್ಮ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಆದರೆ ಆ ತಪ್ಪನ್ನು ತಿದ್ಕೊಂಡು ಸರಿಯಾಗಿ ಯಾರು ನಡ್ಕೊಳ್ತಾರೋ ಅವ್ರನ್ನ ನಿಜವಾದ ಮನುಷ್ಯರು ಅಂತಾರೆ. ನೋಡು, ನಾನು ಮಾಡಿದ ತಪ್ಪು ಅಂತ ನೀನು ಒಪ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ದಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು ಮರಿ. ವಾವ್ ಮಾವ, ನೀವಿಷ್ಟು ಬೇಗ ಕನ್ವಿನ್ಸ್ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಮಾವ, ನಾನಿನ್ ಹೊರಡ್ತೀನಿ. ಇರಮ್ಮ, ಒಂದು ನಿಮಿಷ ಕೂತ್ಕೋ. ಪರವಾಗಿಲ್ಲ ಕೂತ್ಕೊಳ್ಳಮ್ಮ. ಸೊಸೆನೂ ಒಂದೇ, ಮಗಳು ಒಂದೇ. ಕೂತ್ಕೋ. ನಾನು ಏನೋ ಒಂದು ವಿಷಯ ಹೇಳಬೇಕು ನಿನಗೆ. ಏನೋ ಹೇಳಬೇಕು ಅಂತ ಬಂದೆ, ಮರ್ತೋಯ್ತಲ್ಲ. ಏನದು ಮಾವ, ಒಂದ್ ಕೆಲಸ ಮಾಡಿ. ಏನು? ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾನು ಆಫೀಸಿಗೆ ಹೊರಡ್ತೀನಿ. ಅಷ್ಟ್ರಲ್ಲಿ ನೆನಪಾದ್ರೆ ನನ್ನ ಕರೀರಿ. ಇರಮ್ಮ, ಹೇಳ್ಬಿಡ್ತೀನಿ. ಚಿಚಿ, ನಿನ್ನ ಹತ್ರನೇ ಹೇಳಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಬಂದಲ್ಲ. ಮಾತು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಆಫೀಸ್ ಕೆಲಸನ ಮಾವ? ಅಲ್ಲಮ್ಮ, ಅದಲ್ಲ. ಕಂಪನಿ ವಿಷಯ? ಅಯ್ಯೋ ಅಲ್ಲ ಕಣಮ್ಮ, ಬೇರೆ ಇನ್ನೇನು. ಅದೇನು ಅಂತ. ಜಾನ್ವಿ ಬಗ್ಗೆನ ಮಾವ? ಅದೇನೋ 2 ಅಕ್ಷರದಿಲ್ಲಿದೆ ಕಣಮ್ಮ. ಅದು ಏನು ಅಂತ ಜ್ಞಾಪಕ ಬರ್ತಲ್ಲ. 2 ಅಕ್ಷರ. ಮಾವ ಹೋಗ್ಲಿ ಬಿಡಿ. ಯಾಕೆ ಇಷ್ಟೊಂದು ವಿಲವಿಲ ಅಂತ ಒದ್ದಾಡ್ತಾ ಇದ್ದೀರಾ? ನನಗೆ ನೋಡೋದಕ್ಕಾಗ್ತಿಲ್ಲ. ಅದೇನು ಹೇಳ್ದಲ್ಲ, ಹೇಳು. ಏನೇನೇನು? ವಿಲವಿಲ. ಯಾಕಿಷ್ಟು ವಿಲವಿಲ ಅಂತ ಒದ್ದಾಡ್ತಿದ್ದೀರಾ ಅಂದೆ. ವಿಲವಿಲ ವಿಲವಿಲ. ಹಾ, ವಿಲ್ ವಿಷಯ ಮಾತಾಡ್ಬೇಕು ನಾನು ನಿನ್ನ ಹತ್ರ. ವಿಲ್ ಬಗ್ಗೆನಾ? ನನ್ನ ಹತ್ರನ? ಹಾ. ಏನ್ ಹೇಳ್ತಿದ್ದೀರಾ ಮಾವ? ನೋಡಮ್ಮ, ನನಗೂ ವಯಸ್ಸಾಗೋಯ್ತು. ಇತ್ತೀಚೆಗೆ ಮರುವಿನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ನೋಡು, ರೂಮಿಂದ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿರ್ತೀನಿ. ಇಲ್ಲಿಗೆ ಬಂದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಮರ್ತೋಗಿರುತ್ತೆ. ಅದಕ್ಕೋಸ್ಕರನೇ ನನಗೂ ವಯಸ್ಸಾಯ್ತಲ್ಲ, ಆದಷ್ಟು ಬೇಗ ಎಲ್ಲರಿಗೂ ಅವ್ರವ್ರ ಹೆಸರಿಗೆ ಆಸ್ತಿನ ಬಿಲ್ ಮಾಡಿಬಿಡೋಣ ಅಂತ ಇದ್ದೀನಿ. ಅದಕ್ಕೆ ಬಹಳ ಮುಖ್ಯವಾಗಿ ನಿನ್ನ ಸಹಾಯ ಬೇಕೇ ಬೇಕು. ಅದಕ್ಕೆಲ್ಲ ಇಷ್ಟು ಅರ್ಜೆಂಟ್ ಯಾಕೆ ಮಾವ? ಈಗ ಹೇಗಿದೀವೋ ಹಾಗೆ ಇದ್ಬಿಡೋಣ. ಆಸ್ತಿನ ಒಡೆಯೋದು ಬೇಡ, ಮನೆ ಒಡಿಬಾರ್ದು ಮಾವ. ನಾವ್ ಯಾವತ್ತಿದ್ರೂ ಒಂದಾಗೆ ಇರಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಕನಸೇನು ತುಂಬ ಚೆನ್ನಾಗಿದೆ ಕಂದ. ಆದರೆ ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ನಾವೆಲ್ಲ ಯಾಕೋ ಜಾಸ್ತಿ ಒಟ್ಟಾಗಿರ್ತೀವಿ ಅನ್ನೋ ನಂಬಿಕೆ ನನಗಿಲ್ಲ ಕಂದ. ಈ ಮನೇಲಿ ನೀನು ನೋಡ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾರೂ ನಂಬಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ನಾನು ಉದಾಹರಣೆ ಕೊಡಬೇಕಾ? ನಿನ್ನ ಗಂಡ ಇದ್ದಾನಲ್ಲ, ಉದಾಸೀನದ ಉತ್ತುಂಗದಲ್ಲಿದ್ದಾನೆ. ಹೋಗ್ಲಿ, ನಿನ್ನ ಗಂಡನಿಗೆ ಕೆಲಸ ಹೋಗಿದೆ, ಬೇರೆ ಎಲ್ಲಾದರೂ ಕೆಲಸ ಹುಡುಕೋಬೇಕು ಅನ್ನೋ ಪರಿಜ್ಞಾನ ಬೇಡವ ಅವನಿಗೆ? ನಮ್ಮ ಕಂಪ್ನಿಗೆ ಒಂದು ನೋಟಿಸ್ ಬಂದಿದೆ, ಅದಕ್ಕೆ ಲಾಯರ್ ಹತ್ರ ಹೋಗಿ ಏನು ಮಾಡಬೇಕು ಅಂತ ಕನ್ಸಲ್ಟ್ ಮಾಡಿ ಹಿಂಗೆಲ್ಲ ಹಿಂಗೆ ಮಾಡಬೇಕು ಅಂತ ಕೇಳ್ಕೊಂಬಂದು ಏನಾದರೂ ನೀನು ಕೇಳದ್ನ? ಇನ್ನೆರಡನೇವನು MLA ಮಹಾಶಯ ತೀರ್ಥ, ಅವನಾಯ್ತು, ಅವನ ಕಾನ್ಸ್ಟಿಟ್ಯೂನ್ಸ್ ಆಯಿತು. ರಾಜ್ಯ ಪಂಚಾಯತಿ, ಟ್ರಾನ್ಸ್ಫರ್ಗಳು, ವಿಧಾನಸೌಧ, ಬರೀ ಇದೇ ಆಗೋಯ್ತಲ್ಲಮ್ಮ. ಇನ್ನು ಮೂರನೇವನು ದೇವರೇ ಕಾಪಾಡಬೇಕು, ದಂಡಪಿಂಡ ಏನು ಅಂತ ನನ್ನ ಹೊಟ್ಟೆಯಲ್ಲಿ ಉಟ್ಬಿಟ್ನೋ ಗೊತ್ತಾಯ್ತಾ? ಜವಾಬ್ದಾರಿನೇ ಇಲ್ಲ. ಆಡೋ ವಯಸ್ಸಲ್ಲಿ ಎಣ್ಣೆ ಹುಡುಗಿಯಿಂದ ಬಿದ್ದು ಕೆಟ್ಟ. ಏನೋ ಈಗ ದಾರಿಗೆ ಬರ್ತಾವನೆ ಅಂತಂದ್ರೆ ಮನೇಲಿರೋದು ಗೊತ್ತಾಗಲ್ಲ, ಆಚೆ ಇರೋದು ಗೊತ್ತಾಗಲ್ಲ. ಅವನು ಕಟ್ಕೊಂಡು ಏನು ಮಾಡ್ತೀಯ? ಇನ್ನು ನನ್ನ ಮಗಳು ಅವಳು ಲೈನ್ ಬಿಟ್ಟು ಆಗೋಗಿದೆ ಕಣಮ್ಮ. ಇವ್ರಿಗೆಲ್ಲ ಚುಟಿಕೆ ಆಗಬೇಕು ಅನ್ನಂಗಿದ್ರೆ ನಿನ್ನ ಸಹಾಯ ಬೇಕೇ ಬೇಕು, ಬಿಲ್ ಬರೀಲೇಬೇಕು. ನನ್ನ ಸಹಾಯ ಯಾಕೆ ಕೇಳ್ತಿದ್ದೀರಾ ಮಾವ? ಯಾಕೆಂದ್ರೆ ಈ ಮನೇಲಿ ಎಲ್ಲರಿಗಿಂತ ಹೆಚ್ಚಾಗಿ ಓದಿರೋದು ನೀನು, ಜವಾಬ್ದಾರಿ ಜಾಗದಲ್ಲಿರೋದು ನೀನು, ಜಾಸ್ತಿ ತಿಳ್ಕೊಂಡಿರೋದು ನೀನು. ಅದಕ್ಕೋಸ್ಕರ ನಾನು ನಿನ್ಗೆ ಹೇಳ್ತಾ ಇದ್ದೀನಿ. ಹಾ, ಇಲ್ಲ ಅತ್ತೆ, ಇಲ್ಲ, ನನ್ನಿಂದ ಆಗಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡಿ. ಸುಮಾ, ಇದರಲ್ಲಿ ಗಾಬರಿ ಪಡೋ ಅಂಥದ್ದು ಏನಿದೆ? ನೀನು ಯಾತಿಗೆ ಭಯ ಪಡ್ತಾ ಇದ್ದೀಯ ಹೇಳು? ನೋಡು, ಆಸ್ತಿನಲ್ಲಿ ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದನ್ನು ಮಾಡಿದ್ರೆ ಆಯಿತು, ಅಷ್ಟೇ. ನನ್ನಿಂದ ಹೇಗತ್ತೆ ಆಗತ್ತೆ? ನಿಜವಾಗ್ಲೂ ಆಗಲ್ಲ ಅತ್ತೆ. ನೀನು ಆಗಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಿನ್ನ ಮಾವನಿಗೆ ಮೊದಲೇ ಮರು ಜಾಸ್ತಿ, ಯಾವಾಗ ಏನು ಮರಿತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಒಂದು ವೇಳೆ ಮಕ್ಕಳು ದಾಯಾದಿಗಳಾಗ್ಬಿಟ್ರೆ ಈ ಮನೆ ಒಡೆದು ಹೋಗಲ್ವೇನಮ್ಮ? ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ
ಅದನ್ನು ಸಲ್ಲಿಸ್ಬಿಡು. ಇದೇನತ್ತೆ ಇದು ಹೊಸ್ದಾಗಿ ಮಾತಾಡ್ತಿದ್ದೀರಾ? ಇಷ್ಟು ದಿನ ಮನೆ ಒಡಿದೇ ಇರೋ ಹಾಗೆ ನೋಡ್ಕೊ, ಒಗ್ಗಟ್ಟಾಗಿ ಇಟ್ಕೊ ಅಂತ ಹೇಳ್ತಿದ್ದವ್ರು ನೀವು. ಈಗ ನೋಡಿದ್ರೆ ಮನೆ ಬೇರೆ ಬೇರೆ ಆಗುತ್ತೆ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ. ಈ ಮನೆಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಸುಮನ. ಅತ್ತೆ, ಆ ರೀತಿಯಲ್ಲೇ ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಸರಿ, ಆದರೂ ನಾನು ಹೇಳಿದ ಕೆಲಸ ನೀನು ಮಾಡಬೇಕು. ಈ ಮನೆ ಏನಾದರೂ ಇಬ್ಬಾಗ ಆಗೋ ಸಮಯ ಬಂದರೆ ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದನ್ನು ನ್ಯಾಯಯುತವಾಗಿ ಸಿಗೋ ಹಾಗೆ ನೀನು ಮಾಡಬೇಕು. ನಾನು ಯಾರು ಅಂತ ಈ ನ್ಯಾಯ ಮಾಡಲಿ ಅತ್ತೆ? ಈ ಮನೆ ಸೊಸೆ ಅಂತ. ಅದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಮಕ್ಕಳಿದ್ದಾರೆ, ದೊಡ್ಡ ಸೊಸೆ ಇದ್ದಾರೆ, ಮಗಳಿದ್ದಾಳೆ, ನೀವಿದ್ದೀರಿ. ನ್ಯಾಯ ಮಾಡಬೇಕು ಅನ್ನೋದೇ ಆದರೆ ಹಿರಿಯರಾಗಿ ಮಾವ ಮಾಡ್ಬೋದಲ್ಲ ಅತ್ತೆ? ಸರಿ ಅಮ್ಮ, ನಿನ್ನ ದಾರಿಗೆ ಬರ್ತೀನಿ. ನಿರ್ಧಾರನ ನಾವು ತಗೋತೀವಿ, ನಿನ್ನ ಅಭಿಪ್ರಾಯನ ನೀನು ತಿಳಿಸ್ಬೇಕು ಅಷ್ಟೇ. ಇದರಲ್ಲಿ ಅಭಿಪ್ರಾಯ ತಿಳಿಸೋದೇನಿದೆ ಅತ್ತೆ? ನನಗೆ ನೀವು ಹೇಳ್ತಿರೋದು ಯಾವುದೂ ತಲೆಗೆ ಹೋಗ್ತಿಲ್ಲ. ಈ ವಿಲ್ ಅಂದ್ರೇನು, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಯಾರಿಗೆ ಗೊತ್ತಿರುತ್ತೋ ಅವ್ರ ಹತ್ರ ಕೇಳಿ ತಿಳ್ಕೊ. ಆದರೆ ಈ ಮನೆಯವ್ರ ಹತ್ರ ಈ ವಿಷಯನ ಮಾತಾಡಬೇಡ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಿನ್ನ ಮಾವನವರಿಗೆ ಮಾತ್ರೆ ಕೊಡಬೇಕು. ಅತ್ತೆ ಅತ್ತೆ, ಅಯ್ಯೋ ದೇವ್ರೆ, ಈಗ ಯಾರನ್ನಪ್ಪ ಕೇಳಲಿ? ಅತ್ತೆ ಹೇಳಿದ್ದನ್ನ ಇನ್ನು ನನ್ನ ಕೈಲಿ ಅರ್ಗಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಮನೆ ಉಡ್ದು 2 ಭಾಗ ಆಗೋದಂದ್ರೆ ಏನು? ಇಲ್ಲ ಇಲ್ಲ, ಅದು ಯಾವತ್ತಿಗೂ ಆಗಬಾರ್ದು. ನಾವೆಲ್ಲ ಒಟ್ಟಿಗೆ ಇರಬೇಕು. ದೇವ್ರೆ, ಈಗ ಇದ್ರ ಬಗ್ಗೆ ಯಾರನ್ನ ಕೇಳಲಿ? ಮಾವ, ವಿಲ್ ಬರೆಯೋದೇನೋ ಸರಿ, ಆದರೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀರಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಸಾಧನ, ನಿಮ್ಮ ಮಾವನಿಗೆ ಮರವಿದೆ ಸತ್ಯ, ಆದರೆ ತಲೆ ಕೆಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನೀನು ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅಷ್ಟೇ ಅಲ್ಲ, ನೀನು ಬುದ್ಧಿವಂತೆ ಕಣಮ್ಮ. ನಿನ್ನ ಕೈಯಿಂದನೇ ಬಿಲ್ ಬರ್ಸ್ಬೇಕು ಅಂತ ಇರೋದು ನಾನು. ಎಸ್ ಮಾವ, ಈ ಮನೆಯವ್ರ ಕಣ್ಣಲ್ಲಿ ನಾನು ಕೆಟ್ಟವಳು, ಸ್ವಾರ್ಥಿ. ಅಷ್ಟೇ ಅಲ್ಲ, ನನ್ನ ಸ್ವಾರ್ಥಕ್ಕೆ ನಾನು ಬದುಕ್ತಿರೋಳು ಅಂತ ಅನ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ನೀವು ನನ್ನ ಹತ್ರ ವಿಲ್ ಬರೆಯೋದಕ್ಕೆ ಹೇಳ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ಯೋಚನೆ ಮಾಡಿಸೋದನ್ನ ಯಾರು ಏನು ಬೇಕಾದ್ರೆ ಮಾತಾಡಲಿ, ನಾನು ಯಾವತ್ತಿದ್ರೂ ನಿನ್ನ ಪರನೇ ಮಾತಾಡಿದ್ದೀನಿ, ಮುಂದೆನೂ ಇರ್ತೀನಿ. ಕಂಪ್ನಿ ವಿಷಯದಲ್ಲಿ ನೀನು ಕೆಲವೊಂದು ತಪ್ಪುಗಳನ್ನು ಮಾಡಿದೀಯ, ನಾನು ಒಪ್ಕೊಳ್ತೀನಿ. ಆದ್ರೂ ಸಹಿತ ನಾನು ನಿನ್ನೆಲ್ಲೂ ಬಿಟ್ಟುಕೊಟ್ಟಿಲ್ಲ, ನಿನಗೆ ಸಪೋರ್ಟಾಗಿ ನಿಂತಿದ್ದೀನಿ ಅಲ್ವಾ? ನೀವು ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟಿದ್ದೀರಾ ಅಂದಮೇಲೆ ನಾನು ಯಾವ ಬಾಯಲ್ಲಿ ಇಲ್ಲ ಅಂತ ಹೇಳಿ ಮಾವ. ನಾನು ಖಂಡಿತ ಸಹಾಯ ಮಾಡ್ತೀನಿ ಮಾವ. ಆದರೆ ನಂಗೊಂದು ವಿಚಾರ ಹೇಳಿ. ಏನಮ್ಮ ಕೇಳು. ಆಸ್ತಿಲಿ ಹೆಚ್ಚಿನ ಪಾಲು ಯಾರಿಗೆ ಬರಿಬೇಕು ಅಂತ ಅನ್ಕೊಂಡಿದ್ದೀರಾ? ಹೆಚ್ಚಿಗೆ ಅಂತ ಏನಿಲ್ಲಮ್ಮ. ಯಾರ್ಯಾರಿಗೆ ಜವಾಬ್ದಾರಿ ಎಷ್ಟೆಷ್ಟಿದೆ ಅನ್ನೋದನ್ನು ಆಲೋಚನೆ ಮಾಡಿ ಸರಿಯಾಗಿ ಬರಿ ಅಂತ ನಿನಗೆ ಈ ಜವಾಬ್ದಾರಿ ವಹಿಸ್ತಾ ಇರೋದು. ಆದ್ರೆ ಒಂದು ವಿಷಯ ಕಣಮ್ಮ, ನೀನು ಯಾರ ಹೆಸರಿಗೆ ಆಸ್ತಿ ಬರೀತೀಯೋ ಅವ್ರಿಗೆ ಅದನ್ನು ಇಟ್ಕೊಂಡು ನಿಭಾಯಿಸೋ ಶಕ್ತಿ ಇದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಿ ಬರಿ ಅಂತ ನಾನು ನಿನ್ನ ಕೇಳ್ಕೊಳ್ತಾ ಇರೋದು. ಸರಿಯಮ್ಮ, ನಾನು ಇನ್ನು ಬರಲಾ? ನೋಡಮ್ಮ, ಒಂದು ವಿಷಯ, ಯಾರಿಗೂ ಅನ್ಯಾಯ ಆಗಬಾರ್ದು. ಆ ಜವಾಬ್ದಾರಿ ನಿಂದು, ಗೊತ್ತಾಯ್ತಾ? ಮಾವ, ನನ್ನನ್ನೇನು ಗುಗ್ಗು ಅಂತ ಅನ್ಕೊಂಡಿದ್ದೀರಾ? ನೀವು ಮಾಡ್ತಿರೋದು ಪರೀಕ್ಷೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನೀವು ನನ್ನ ಮೇಲೆ ತೋರಿಸ್ತಿರೋ ಟ್ರಸ್ಟ್ ಫೇಕ್ ಅಂತಾನೂ ನನಗೆ ಗೊತ್ತು. ಈ ಚಾನ್ಸನ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ. ಈ ಚಾನ್ಸನ್ನ ನೀವೇ ನನಗೆ ಕೊಟ್ಟು ನಿಮ್ಮ ದೃಷ್ಟಿಲಿ ನಾನು ಮೇಲೆ ಕೇಳೋ ಹಾಗೆ ಮಾಡಿದ್ದೀರ. ನಾನು ಬರೆಯೋ ವಿಲ್ ನಿಮ್ಮ ಮನಸ್ಸನ್ನ ಗೆಲ್ಲುತ್ತೆ. ಅಬ್ಬಾ, ಇವಳಪ್ಪ ಸೊಸೆ ಅಂದ್ರೆ ಅಂತ ನೀವೇ ಹೇಳ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಮಾವ. ಜಾನು ವಿಷಯದಲ್ಲಾದ ಕೊರತೆನ ಈ ವಿಷಯದಲ್ಲಿ ತುಂಬಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.
ಏನ್ ತೀರ್ಥ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ವಿಷಯ? ಏನಿಲ್ಲ ನಿತ್ಯ, ನಿನ್ನೆ ಸುಮ್ಮನೆ ಅವ್ರು ನಡ್ಕೊಂಡಿದ್ದ ರೀತಿ ನೆನ್ಪು ಮಾಡ್ಕೊಂಡು ಆಗ್ತಾ ಇದ್ದೆ. ಅಂಥದ್ದೇನ್ ಮಾಡಿದ್ಲು? ಅದೇ ಜಾನ್ವಿ ವಿಷಯದಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳಿದ್ನಲ್ಲ, ನಾನು ತುಂಬ ಕೋಪ ಮಾಡ್ಕೊಂಡಿದ್ದೆ. ಅವ್ರ ಜೊತೆ ಮಾತಾಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಅವರು ಏನಾಯ್ತು ನಿತ್ಯ? ಏನಿಲ್ಲ ತೀರ್ಥ, ಏನೇ ಆದರೂ ಕೊನೆಗೆ ನೀವು ಅವಳ ಪರವಾಗೆ ಮಾತಾಡೋಂಥ ಸಂದರ್ಭ ಸೃಷ್ಟಿಯಾಗುತ್ತಲ್ವಾ? ಒಂಥರ ನೀವು ನನ್ನ ಪಾಲ್ಗೆ ನಕ್ಷತ್ರ ಇದ್ದಾಗೆ, ನೋಡಿ ಖುಷಿ ಪಡ್ಬೇಕಷ್ಟೆ. ಕೈಗೂ ಇಟ್ಕಲ್ಲ, ಸ್ವಂತ ಮಾಡ್ಕೊಳ್ಳೋ ಅವಕಾಶನೂ ಸಿಗಲ್ಲ. ನಿತ್ಯ, ಆ ಮನೇಲಿ ನಡೆದಿರೋದನ್ನ ಆಸ್ ಎ ಫ್ರೆಂಡ್ ಆಗಿ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡಾ ಇಷ್ಟು ದಿನ ನನ್ನೇ ಮದುವೆ ಆಗ್ತೀನಿ, ಸುಮ್ಮನನ್ನು ಬಿಡ್ತೀನಿ ಅಂತ ಹೇಳ್ತಾ ಇದ್ದವರು ಈಗ ಜಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ? ನಿತ್ಯ, ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ. ನಾನು ಆಗ ಸುಮ್ಮನೆ ಹೇಳಿದೆ ಅಷ್ಟೇ. ಇದ್ರ ಬಗ್ಗೆ ಮಾತಾಡೋದು ಬೇಡ, ಇದನ್ನ ಇಲ್ಲೇ ನಿಲ್ಸ್ಬಿಡೋಣ. ಮಾತಾಡಿದ್ರೆ ಸುಮ್ಮನೆ ಜಗಳ ಆಗುತ್ತೆ, ಪ್ಲೀಸ್. ಮನ್ಸು ಆಲ್ರೆಡಿ ಮುರಿದೋಗಿದೆ ತೀರ್ಥ. ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಬರ್ತೀನಿ. ಹೇಳಿ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ನಿತ್ಯ. ಕಂಗ್ರ್ಯಾಚುಲೇಷನ್ಸ್ ಯಾಕಕ್ಕ? ಪ್ರತಿದಿನ ಮನ್ಸು ಮುರ್ಕೋತಾ ಇದೀನಲ್ಲ ಅದಕ್ಕ. ಮನ್ಸು ಮುರಿದೋಯ್ತಾ? ಯಾಕೆ, ಏನಾಯ್ತು? ಮತ್ತಿನ್ನೇನಕ್ಕ, ನೆನ್ನೆ ತಾನೇ ತೀರ್ಥ ಜಾನ್ವಿ ವಿಷಯಕ್ಕೆ ಆ ಹೂ ಮಾರೋರ್ ಮೇಲೆ ಕೋಪ ಮಾಡ್ಕೊಂಡಿದ್ರು. ಅವರಿಬ್ಬರನ್ನ ದೂರ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಸಿಕ್ತು ಅನ್ಕೊಂಡೆ. ಆದರೆ ಆ ಹೂ ಮಾರೋಳು ಅದನ್ನ ಆಲ್ರೆಡಿ ಪ್ಯಾಚಪ್ ಮಾಡ್ಕೊಂಡಿದ್ದಾಳೆ. ಇದೊಂಥರ ಹಾವು ಏಣಿ ಆಟ ಆಗಿದೆ ಅಕ್ಕ. ನನಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ಏನು ಮಾಡಬೇಡ, ತೀರ್ಥನ್ ಜೊತೆ ಜಗಳ ಮಾಡಬೇಡ. ಮನೆಗೆ ಬೆಸ್ಟ್ ಸೊಸೆ ಯಾರು, ಮುಂದಿನ ಯಜಮಾನಿ ಯಾರು ಅನ್ನೋದು ನಿರ್ಧಾರ ಆಗ್ತಾ ಇದೆ. ನಾನೇ ಗೆಲ್ತಿದ್ದೀನಿ ಏನು, ನಾನೇ ಗೆಲ್ತೀನಿ. ನಾನು ಗೆದ್ದ ಮೇಲೆ, ನನಗೆ ಯಜಮಾನಿ ಪಟ್ಟ ಬಂದ ಮೇಲೆ ನಿನ್ನನ್ನು ವಾಪಸ್ ಈ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆದ್ರೂ ಅಕ್ಕ, ನನಗೆ ಈ ರೀತಿ ಮಾತುಗಳನ್ನ ಕೇಳಿ ಕೇಳಿ ಸಾಕಾಗಿದೆ. ಹಿಂದಾಗಿರೋದು ಬೇರೆ, ಮುಂದಾಗೋದು ಬೇರೆ. ನನ್ನ ಮೇಲೆ ನಂಬಿಕೆ ಇಡು, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀನು ತೀರ್ಥನ್ ಜೊತೆ ಜಗಳ ಮಾಡಬೇಡ. ಸರಿ ಅಕ್ಕ, ಕಾಯ್ತೀನಿ. ಅದೆಷ್ಟು ದಿನ ಬೇಕಿದ್ರೂ ಕಾಯ್ತೀನಿ. ಏನಿಲ್ಲ, ಅಕ್ಕಂಗೆ ನಾನು ಬೇಜಾರಾಗಿತ್ತು ಅಂತ ಹೇಳಿದ್ದೆ. ಅದಕ್ಕೆ ಸಮಾಧಾನವಾಗಿರು, ದೇವರಿದ್ದಾನೆ, ಅವನೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರು ಅಷ್ಟೆ. ಅದು ಬಿಡಿ ತೀರ್ಥ, ಈಗ ಸುಮ್ಮನೆ ನಾವು ಜಗಳ ಮಾಡಿ ನಾವು ಮನ್ಸು ಮುರ್ಕೋಬೇಕಷ್ಟೆ. ಅದರಲ್ಲಿ ಯಾವ ಅರ್ಥನೂ ಇಲ್ಲ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ನೀವು ಹೇಗಿರಬೇಕು ಅನ್ಸುತ್ತೋ ಹಾಗೇ ಇರಿ. ನಿಮ್ಮ ಖುಷಿಗೆ ನಾನು ಯಾವತ್ತೂ ಅಡ್ಡಿ ಆಗಲ್ಲ. ನಿಮ್ಮ ಮನಸ್ಸಿಗೆ ನಾನು ಏನಾದರೂ ಬೇಜಾರು ಮಾಡಿದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ತೀರ್ಥ. ಅದಕ್ಕೆ ಏನು ಹೇಳಿದ್ರು ಏನೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಟೆನ್ಷನ್ ಅಂತೂ ದೂರ ಮಾಡಿದ್ರು. ಥ್ಯಾಂಕ್ ಯು ಅದಕ್ಕೆ. ಬಾ ಹೋಗೋಣ. ಏನು ಸಾಧನ ಇದು, ಮಕ್ಕಳಾಟ ಅಲ್ಲ. ಪೇಪರ್ ಉಂಡೆಗಳನ್ನು ಮಾಡಿ ಈ ಥರ ಬಿಸಾಕಿದೆಯಾ? ಇದನ್ನೊಂದ್ಸಲ ನೋಡು. ಏನಾಗಿದೆ ನನಗೆ? ಏನಿದು ಹುಚ್ಚಾಟ? ಅಪ್ಪ ಬರಿಬೇಕಾದಂಥ ವಿಲ್ಲ ನೀನು ಬರ್ತಿದ್ಯಾ? ಏನು ನಡೆಸಿದ್ಯಾ ನೀನು? ನೋಡ್ ಸಾಧನ, ಜಾನ್ವಿ ವಿಚಾರವಾಗಿ ಅಪ್ಪ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನಿನ್ನೆ ಈ ಹುಚ್ಚಾಟಕ್ಕೆ ಸುಮ್ಮನೆ ಇರ್ತಾರಂತ ಅನ್ಕೊಂಡಿದ್ಯಾ? ಹುಚ್ಚಾಟ ಮಾಡ್ತಿರೋದು ನಾನಲ್ಲ, ನಿಮ್ಮಪ್ಪ. ವಾಟ್? ಏನು ಹೇಳ್ತಾ ಇದೀಯ ನೀನು? ಹೌದು ಜೈ, ಮಾವ ವಿಲ್ ಬರಿಬೇಕಂತೆ. ಯಾರಿಗೆ ಎಷ್ಟು ಬರಬೇಕು, ಹೇಗೆ ಬರಿಬೇಕು ಅಂತ ನನ್ನನ್ನು ಸಜೆಷನ್ ಕೇಳ್ತಿದ್ದಾರೆ.